ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮ ನೆಚ್ಚಿನ ಕಾವಂದರು. ಇದೀಗ ಈ ಕಾರ್ಯಕ್ರಮವನ್ನು ಉದ್ದೀಪನ ಮಾಡಿದ ಪರಮ ಪೂಜ್ಯರಿಂದ ಆಶೀರ್ವಾದದ ಮಾತುಗಳು. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಸ್ಥಳೀಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮವನ್ನು ಸಂಯೋಜಿಸಿ ಅತ್ಯಂತ ವ್ಯವಸ್ಥೆ ರೀತಿಯಲ್ಲಿ ನಡೆಸಿಕೊಟ್ಟಂಥ ಶ್ರೀ ಪದ್ಮನಾಭ ಶೆಟ್ಟರೆ ಮತ್ತು ಈಗ ಭಾಷಣ ಮಳಿಗೆತನ ಹೊರಗೋದಂಥ ಶ್ರೀ ಕಿಶೋರ್ ಕುಮಾರ್ ಅವರೇ, ನಮ್ಮ ರಾಜ್ಯದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ನಟರಾಜ ಬಾದಾಮಿಯವರೇ ಮತ್ತು ಇತರ ಎಲ್ಲ ತಾಲೂಕು ಮತ್ತು ಜಿಲ್ಲೆಯ ಅಧ್ಯಕ್ಷರುಗಳೇ, ಇಲ್ಲಿ ಆಗಮಿಸಿರೋದು ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ, ಹೊರಗಡೆ ಭಾಳ ಜನ ಕೂತಿದ್ದರಿಂದ ಫೋಟೋ ತಂದು ತೋರಿಸಿದ್ರು ನಮ್ಮ ಆನಂದ ಸುವರ್ಣ. ಅಂದರೆ ಒಳಗೆ ಜಾಗ ಸಾಲದೆ ಹೊರಗಿದ್ದಾರೆ ಅಂದೇಳಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ನೀವು ಹೊರಗಿದ್ದೀರಿ ಅಂತ ನಮಗೆ ಕಾಣುತ್ತೆ, ಇಲ್ಲಿ ಕೂತವರಿಗೆ ಕಾಣದೇ ಇದ್ರು ನನಗೆ ಕಾಣಿಸ್ತಾ ಇದ್ದೀರಿ ನೀವು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಯೋಜನೆಯ ಅನೇಕ ಕಾರ್ಯಕ್ರಮಗಳು ಜನಪರವಾಗಿದೆ. ಜನಪರ ಅಂತಂದರೆ ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 21,2,18,000 ಸದಸ್ಯರಿದ್ದಾರೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದನ್ನು ನಡೆಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ಅನಿಲ್ರವರು ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಮತ್ತು ಇಲ್ಲಿ ವೇದಿಕೆಯಲ್ಲಿ ಅನೇಕ ಮಂದಿ ತಾಲೂಕಿನ ಅಧ್ಯಕ್ಷಗಳಿದ್ದಾರೆ, ಅವರೆಲ್ಲ ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನವಜೀವನ ಸಮಿತಿಯ ಸದಸ್ಯರಿದ್ದಾರೆ. ಈ ವರ್ಷವೇ 35 ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಡೆಸಿ 1,000 ಮಂದಿ ನವಜೀವನ ಸದಸ್ಯರಿಗೆ ಸ್ವಉದ್ಯೋಗ ತರಬೇತಿಯನ್ನು ಕೂಡ ನೀಡಿದ್ದೇವೆ. ಅಂದರೆ ಎಷ್ಟೋ ಜನಕ್ಕೆ ಮಧ್ಯವರ್ಜನ ಆದ ಮೇಲೆ ನಾವು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಗೆ ಸ್ವಉದ್ಯೋಗ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. 1,000 ಮಂದಿಗೆ ಸ್ವಉದ್ಯೋಗ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಇದೆಲ್ಲ ಅಲ್ಲದೆ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿಮಗೆ ಮುಂದುವರಿಸ್ತಾ ಇದ್ದೇವೆ. ನಿಜವಾಗಿ ಈ ಇವತ್ತು ಗಾಂಧೀಜಿಯವರ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ಈ ಎಲ್ಲ ಕಲ್ಪನೆಗೆ ಸಹಕಾರವನ್ನು ಕೊಟ್ಟು ದೇಶದಲ್ಲಿ ಮೊಟ್ಟ ಮೊದಲಿಗೆ ಪ್ರತಿಭಟನೆಯ ಮೂಲಕ ಮತ್ತು ಜಾಗೃತಿಯ ಮೂಲಕ ಎಚ್ಚರಿಕೆ ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಅವರಿಗೆ ರಾಷ್ಟ್ರಪಿತ ಅನ್ನುವಂಥ ಗೌರವ, ಅದು ಇದಕ್ಕಿಂತ ಹೆಚ್ಚಿನ ಗೌರವ ಇನ್ನೇನು ಬೇಕಾಗಿದೆ. ರಾಷ್ಟ್ರಪಿತ ಅಂತಂದರೆ ರಾಷ್ಟ್ರಕ್ಕೆ ಅವರು ಹಿರಿಯರು ಅಂತ. ಅವರು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸ್ತಿದ್ದಾರೆ. ಮತ್ತು ಇವತ್ತಿಗೂ ಗುಜರಾತ್ನಲ್ಲಿ ಮದ್ಯಪಾನ ಇಲ್ಲ. ಮದ್ಯಪಾನ ನಿಷೇಧ ಒಂದು ರಾಜ್ಯದಲ್ಲಿ ಸತತವಾಗಿ ನಡೆದಿದ್ದರೆ ಅದು ಗುಜರಾತ್ನ ಇವತ್ತಿಗೂ ಕೂಡ ಮದ್ಯಪಾನ ಇಲ್ಲ. ಮತ್ತು ಇವತ್ತು ಮದ್ಯಪಾನ ಬಿಟ್ಟವರು ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತು ಭಾಷಣ ಮಾಡಿ ಯಾವ ರೀತಿ ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿದೆ ಅಂತ ಅವರು ಹೇಳಿದ್ದಾರೆ. ಹಿಂದೆ ಇದೇ ರೀತಿ ಕಾರ್ಯಕ್ರಮ ಸುಳ್ಯದಲ್ಲಿ ಆಗಿತ್ತು, ಸುಬ್ರಹ್ಮಣ್ಯದಲ್ಲಿ ಆಗಿತ್ತು, ಇತರ ಕಡೆಗಳೆಲ್ಲ ಆಗಿ. ಸುಬ್ರಹ್ಮಣ್ಯದಲ್ಲಿ ಆದಾಗ ಮಹಿಳೆ ಬಂದು ಹೇಳಿದ್ಲು, ತನ್ನ 2 ಮಕ್ಕಳು ವಿದ್ಯಾಭ್ಯಾಸ ನಿಲ್ತು ಹೋಗುವಂಥ ಸ್ಥಿತಿಯಲ್ಲಿ ಇದ್ದಾಗ ಈ ಶಿಬಿರ ನಡೆಯಿತು. ಈ ಶಿಬಿರ ನಡೆದಾಗ ನನ್ನ ಯಜಮಾನರ ಹತ್ರ ಸೇರಿ ಮದ್ಯಪಾನ ಬಿಟ್ಟ ಮೇಲೆ 2 ಮಕ್ಕಳು ವಿದ್ಯಾವಂತರಾಗಿ ಒಬ್ಬ ಮಂಗಳೂರಿನಲ್ಲಿ ಒಂದು ಕಾರ್ ಏಜೆನ್ಸಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಮಗಳು ಡಿಗ್ರಿ ಮಾಡಿ ಕೆಲಸ ಮಾಡ್ತಾ ಇದ್ದಾಳೆ. ಈ ಯೋಜನೆ ಬರದೇ ಇದ್ದಿದ್ದರೆ ಖಂಡಿತವಾಗಿ ಅವರಿಬ್ಬರು ಶಿಕ್ಷಣ ಆಗ್ತಾಯಿರಲಿಲ್ಲ, ಉದ್ಯೋಗ ಸಿಗ್ತಾ ಇರಲಿಲ್ಲ. ಅಂದರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಣಕ್ಕೆ ಮತ್ತು ಮುಂದಕ್ಕೆ ಅವಕಾಶ ಬೇಕಿದ್ದರೆ ಮದ್ಯಪಾನ ವಿಸರ್ಜನೆ ಮಾಡಬೇಕು, ಮದ್ಯಪಾನ ಬಿಡಬೇಕು ಅವರು. ಹಾಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿಂದೆ ಮದ್ಯಪಾನ ಬಿಟ್ಟ ಮೇಲೆ ಮಾಡೋ ಭಾಷಣ ನಮ್ಮೆಲ್ಲರ ಭಾಷಣಕ್ಕಿಂತ ನಿಮಗೆಲ್ಲ ಆತ್ಮೀಯವಾಗಿರಬೇಕು. ನಾನು ಹೇಳ್ತೇನೆ, 100 ಜನರ ಜೀವನದ ಚರಿತ್ರೆ ಕೇಳಿದ್ರೆ 100 ಸಿನಿಮಾ ತೆಗಿಬೋದು ಅಂತ. ಯಾಕೆಂದರೆ ನೀವೆಲ್ಲ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ತೀರಿ, ಯಾರು ಹಾಸ್ಯಗಾರರು ಅಂತಂದರೆ ಕುಡುಕರೇ ಹಾಸ್ಯಗಾರರು. ಅವರು ಕುಡಿತ ಮಾಡುವಂಥ ಲೀಲೆಗಳೇ ಹಾಸ್ಯ ಅಂದರೆ ತಮಾಷೆಗೆ ಯೋಗ್ಯವಾದ ಯಾವುದು ಇದ್ದರೆ ಕುಡುಕರು. ಅವ್ರು ನಡೆಯುವ ರೀತಿ, ಅವರು ಮಾತಾಡುವ ರೀತಿ, ಅಸಂಬದ್ಧವಾಗಿ ಪ್ರಲಾಪಗಳನ್ನು ಮಾಡುವಂಥದ್ದೆಲ್ಲ ನೋಡಿದರೆ ಈಗ ಎಲ್ಲ ಹಾಸ್ಯಗಳಲ್ಲಿ
ದೊಡ್ಡ ಹಾಸ್ಯಗಾರ ಯಾರು ಅಂತ ಮದ್ಯಪಾನ ಮಾಡುವವರು. ಹಾಗಾಗಿ ಮದ್ಯಪಾನ ಮಾಡುವವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ನೀವು ಎಲ್ಲ ಹೊರಗೆ ಬಂದರೆ ನಿಮ್ಮ ಒಂದೊಂದು ಘಟನೆ ಕೂಡ ಒಂದು ಸಿನಿಮಾಕ್ಕೆ ಪ್ರೇರಣೆ ಆಗ್ತದೆ, ನಾಟಕಗಳಿಗೆ ಪ್ರೇರಣೆ ಆಗುತ್ತೆ, ಅಷ್ಟು ಹಾಸ್ಯಾಸ್ಪದವಾಗಿರ್ತದೆ. ನಮ್ಮಲ್ಲಿ ಪಂಚೇಂದ್ರಿಯಗಳೊಂದಿದೆ. ಪಂಚೇಂದ್ರಿಯ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ ಜ್ಞಾನ ಅಂತ 5. ಈ 5 ಇವುಗಳಲ್ಲಿ ನಮ್ಮನ್ನು ಮೋಸ ಮಾಡಿದೆ. ಯಾಕಂದರೆ ಮೂಗು ವಾಸನೆ, ಈಗ ಮದ್ಯಪಾನದ ಸ್ಮರಣೆ ಆದರೆ ಮದ್ಯಪಾನ ಯಾರಾದ್ರು ಮಾಡ್ತಾಯಿದ್ರೆ ಅದರ ಸ್ಮರಣೆ ಬರುವಂಥದ್ದು ಮೂಗಿನಿಂದ ಅದನ್ನು ಸಿಕ್ಕಿರ್ತದೆ ಮೇಲೆ. ಇನ್ನು ಕಿವಿಯಲ್ಲಿ ಯಾರಾದ್ರು ಇವತ್ತು ಪಾರ್ಟಿ ಇದೆ ಗಮ್ಮತ್ತು ಮಾಡುವ ಅಂತಂದರೆ ಕಿವಿ ಜಾಗೃತಿ ಆಗಿದೆ. ಅದರ ಜೊತೆಗೆ ಭಾಳ ನಾಲಿಗೆ ಚಪ್ಪಲ ಅಂತ ಕೇಳಬೇಡಿ. ನಾಲಿಗೆಗೆ ಬೇಕಾದ್ದು ಯಾವುದು ಅಂದರೆ ಯಾವುದು ಸಮಾಜಕ್ಕೆ ಬೇಡೋ ಅದು ನಾಲಿಗೆ ಅವರಿಗೆ ಬೇಕಾಗುತ್ತೆ. ನಾಲಿಗೆಯಲ್ಲಿ ಆ ರುಚಿ ಹಿಡಿದರೆ ಒಮ್ಮೆ ಹಿಡಿದ್ರೆ ಅದು ಬಿಡೋದು. ನಾನು ಎಷ್ಟೋ ಧರ್ಮಸ್ಥಳಕ್ಕೆ ಬಂದು ಹೇಳಿದ್ದಾರೆ, ನಮ್ಮ ನಾವು ಮದ್ಯವರ್ಜನೆ ಮಾಡ್ತೇವೆ ಅಂತ. ಹೇಗೆ ಮಾಡಿದೆ? ನಿಮ್ಮ ಮುಂದೆ ಹೇಳಿಬಿಡಿದೆ, ನನ್ನ ಮರ್ಯಾದೆ ತೆಗಿಬೇಡ ಅಂತ ಹೇಳೋದುಂಟು. ಯಾಕೆಂದರೆ ನೀನು ಬಿಟ್ಟರೂ ಕೂಡ ನಿನ್ನನ್ನು ಅದು ಬಿಡುವುದಿಲ್ಲ. ನಿನ್ನನ್ನು ಬಿಡಬೇಕಾದರೆ ವಿವೇಕ್ ಪಾಯಸ್ ಅವರ ಶಿಬಿರಕ್ಕೆ ಹೋಗಬೇಕು, ಮಧ್ಯವರ್ಜ ಶಿಬಿರಕ್ಕೆ ಹೋಗಬೇಕು. ಅಲ್ಲಿ ಹೋದರೆ ಮಾತ್ರ ಶಿಬಿರದಲ್ಲಿ ಸರಿಯಾದ ಮಾತುಕತೆ ಮತ್ತು ಮಾತಿನಿಂದ ನಿಮಗೆ ಪ್ರೇರಣೆ ಕೊಡ್ತದೆ ಮತ್ತು ನೀವು ಬಿಡ್ತೀವಿ. ಇಲ್ಲದಿದ್ದರೆ ಎಲ್ಲರೂ ಹೇಳ್ತಾರೆ ನಾವು ಬಿಡುತ್ತೇವೆ ಬಿಡುವುದೇನು ಇವರು ಬಿಟ್ಟರು ಕೂಡ ಅದು ಬಿಡೋದು, ಬಾಟ್ಲಿ ಬಿಡೋದು. ಒಂದು ಹಿಂದಿ ಸಿನಿಮಾದಲ್ಲಿ ಹಾಡಿದೆ, ಮದ್ಯವೇ ಕುಡಿಸುವುದಾದರೆ ಬಾಟ್ಲಿ ಕೂಡ ಕುಣಿತಾ ಇತ್ತು ಅಂತ. ಬಾಟ್ಲಿ ಕುಣಿಯುವುದಿಲ್ಲ, ಮದ್ಯ ತುಂಬಿಸಿದ ಬಾಟ್ಲಿ ಕುಣಿಯುವುದಿಲ್ಲ. ಯಾಕೆಂದರೆ ಮದ್ಯ ಅದಕ್ಕೆ ಕಾರಣ ಅಲ್ಲ. ಮದ್ಯ ಕುಡಿದ ಮನುಷ್ಯ ಅವನು ಹತೋಟಿ ಇಲ್ಲದೆ ಕುಣಿತಾನೆ ಅಂತ. ಹೀಗೆ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡುವಂಥದ್ದು ಸಾಮಾನ್ಯ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ. ಇದಕ್ಕೆ ಪಂಚೇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದ್ರೆ ಇದು ಒಂದು ಮಾಧ್ಯಮ, ತರಬೇತಿಯ ಮೂಲಕ ಮಾಡ್ತಾರೆ. ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿದ್ದಾರೆ, ಅವರು ಬಾದಾಮಿಯವರಿದ್ದಾರೆ, ಇವರು ರಾಜ್ಯದ ಅಧ್ಯಕ್ಷರೀಗ. ರಾಜ್ಯದಲ್ಲೆಲ್ಲ ಎಲ್ಲಿ ಶಿಬಿರ ಆದರೂ ಹೋಗ್ತಾರೆ ಪಾಪ, ದೂರ ಪ್ರಯಾಣ ಮಾಡಿ ಶಿಬಿರಗಳಿಗೆ ಹೋಗ್ತಾರೆ. ಈ ಶಿಬಿರಕ್ಕೆ ಹೋದಾಗ ಎಲ್ಲ ಅವರಿಗೆ ಅನಿಸ್ತಿರೋದೇನೆಂದರೆ ಇಂತಹ ಒಳ್ಳೆಯ ಕೆಲಸ, ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡುವಂಥ ಕೆಲಸ, ಇನ್ನೊಬ್ಬರ ಮುಂದೆ ತಮ್ಮ ದೌರ್ಬಲ್ಯವನ್ನು ತೋರಿಸ್ತಿರೋ ವಿಷಯ ಭಾಳ ಮುಖ್ಯ. ಈಗ ಇಲ್ಲಿ ಭಾಷಣ ಮಾಡಿದವರೆಲ್ಲ ಒಂದು ಮಾತು ಹೇಳಿದರು, ಏನಂತಂದರೆ ನಮ್ಮ ಟೆನ್ಷನ್, ನಮ್ಮ ಮಾನಸಿಕವಾದ ಒತ್ತಡಗಳಿಂದ ನಾವು ಕುಡಿದ್ದೇವೆ ಅನ್ನೋದು. ಮಾನಸಿಕ ಒತ್ತಡ ಕುಡಿಬೇಕಾದ್ದೇನಿಲ್ಲ, ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ. ಇನ್ನೊಬ್ಬರ ಹೇಳ್ಬೋದು, ಹೆಂಡತಿ ಹತ್ರ ಹೇಳ್ಬೋದು, ಮಕ್ಕಳ ಹತ್ರ ಹೇಳ್ಬೋದು, ಸ್ನೇಹಿತರ ಹತ್ರ ಹೇಳ್ಬೋದು. ಹಂಚಿಕೊಂಡು ತಿಂದರೆ ಎಲ್ಲವೂ ಸಮಾಧಾನ. ಹಾಗೆ ಸಮಸ್ಯೆಗಳನ್ನು ಹಂಚಿಕೊಂಡ್ರೆ ಅದರಲ್ಲಿ ನಿಮಗೆ ತುಂಬ ನೆಮ್ಮದಿ ಉಳಿಯುತ್ತೆ. ಮಹಾತ್ಮ ಗಾಂಧೀಜಿಯವರು ಭಜನೆ ಮೂಲಕ ಸಮಾಜವನ್ನು ಸಂಘಟನೆ ಮಾಡುವಂಥದ್ದು ಭಾಳ ದೊಡ್ಡ ಕಷ್ಟದ ಕೆಲಸ. ಆದರೆ ಸಂಘಟನೆ ಆದಾಗ ಆ ಇಲ್ಲೆಲ್ಲ ಭಾಳ ಯಶಸ್ವಿ ತ್ಯಾಗ ಮಾಡಿದಾಗ ಅನೇಕ ಮಂದಿ ಮುಖ ನನಗೆ ಕಾಣಿದೆ. ಇವರೆಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೆಲ್ಲ ಭಾಳಷ್ಟು ತ್ಯಾಗ ಮಾಡಿದ್ದಾರೆ, ಒಂದು ಸಂಘಟನೆ ಮಾಡಿದ್ದಾರೆ. ಸಂಘಟನೆ ಮೂಲಕ ಈ ಮಧ್ಯವರ್ಜ ಶಿಬಿರಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಹೀಗಾಗಿ ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೆ ಅಭಿನಂದಿಸಿ, ನಮ್ಮ ಯೋಜನೆಗೆ ಭಾಳ ಪುಣ್ಯದ ಕೆಲಸ ಅಂದರೆ ಇದೊಂದು ಮಾತ್ರ. ಬಾಕಿಯೆಲ್ಲ ನಾವು ಕೊಡ್ತೇವೆ. ಈಗ ಸ್ಕಾಲರ್ಶಿಪ್ ಇಲ್ಲಿ ನಿಮ್ಮದು ಕೊಟ್ಟಿದ್ದೀರಿ, ಅಂಗವಿಕಲರಿಗೆಲ್ಲ ವಾಹನಗಳನ್ನು ಕೊಟ್ಟಿದ್ದೇವೆ, ಇದೆಲ್ಲ ಕೊಡ್ತೇವೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆಲ್ಲ ಬಹಳ ಸಂತೋಷ ಕೊಡುವಂಥದ್ದು ಯಾವುದು, ತೃಪ್ತಿ ಕೊಡುವಂಥದ್ದು ಯಾವುದು ಅಂದರೆ ಮಧ್ಯವರ್ಜ. ಯಾಕೆಂದರೆ ಇದು ಒಬ್ಬ ಜೀವನದಲ್ಲಿ ಅವರಿಗೆ ಮತ್ತು ಅವರ ಸಂಸಾರಕ್ಕೆ ನೆಮ್ಮದಿಯನ್ನು ಕೊಡುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ನಿಮ್ಮ ನೆರೆಕರೆಯಲ್ಲಿ ಇರತಕ್ಕಂಥವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಬಂಧುಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಅಂಥ ಅಭ್ಯಾಸ ಇದ್ದರೆ ಅದನ್ನು ದೂರ ಮಾಡಿ ಹೇಳಬೇಕು. ನಮ್ಮ ಉಜಿರೆಯಲ್ಲಿ ಆಗುವ ವಿಶೇಷ ಶಿಬಿರದಲ್ಲಿ ಲಿಸ್ಟ್ ಇಡ್ತಾರೆ, ಏನು ಪಟ್ಟಿಡ್ತಾರೆ ಅಂದರೆ ನಮ್ಮ ನಿರಂತರ ಪತ್ರಿಕೆಗೆ ಸುಮಾರು 7-8 ಲಕ್ಷ ಪ್ರತಿ ನಿರಂತರ ಪತ್ರಿಕೆಗಳನ್ನು ಮನೆಗೆ ಮುಟ್ಟಿಸ್ತಾರೆ. ಅದರಲ್ಲಿ ಓದಿ ಬಂದವರು ಎಷ್ಟು, ಇಲ್ಲಿಂದ ಹೋದ ಮೇಲೆ ಶಿಬಿರಕ್ಕೆ ಬಂದವರು, ನಮ್ಮದು ಶಿಬಿರಕ್ಕೆ ಹೋಗಿ ನಾವು ಬಿಟ್ಟಿದ್ದೇವೆ ಅಂತ ಹೇಳಿದ್ದನ್ನು ಕೇಳಿ ಬಂದವರು ಎಷ್ಟು. ಹೀಗೆಲ್ಲ ನಾವು ಲೆಕ್ಕ ಇಟ್ಟುವಾಗ ಒಂದು ಭಾಳ ಮುಖ್ಯವಾಗಿ ನಮಗೆ ಕಂಡದ್ದೇನು, ಒಂದು ಮುಖ್ಯವಾದದ್ದು ಈ ಶಿಬಿರಗಳಿಗೆ ಬಂದವರು ಅಲ್ಲಿ ಹೋಗಿ ಮನೆಗೆ ಹೋಗಿ ಹೇಳಿದಾಗ ಬಿಟ್ಟಿದ್ದೇವೆ ಅಂತಂದು, ಹೌದಾ ಖಂಡಿತ ಬಿಟ್ಟಿದ್ದೀನಿ ಹೌದು ಅಂತೇಳಿ ಅದನ್ನು ಪುರಾವೆ ಮಾಡಿಕೊಳ್ಳಿ ಬಂದವರೇ ಭಾಳ ಜಾಸ್ತಿ. ಹಾಗಾಗಿ ಎಲ್ಲರಿಗೂ ಕೂಡ ಪ್ರೇರಣೆ ಕೊಡುವಂಥ ಕೆಲಸ ನಮ್ಮ ಸಮಾಜದಲ್ಲಿ ಇಲ್ಲಿ ಬಂದವರೆಲ್ಲರೂ ಕೂಡ ಕನಿಷ್ಠ ಒಬ್ಬರನ್ನಾದರೂ ನೀವು ಬಿಡಿಸಿದರೆ
ಆ ಮಧ್ಯಾಹ್ನ ಶಿಬಿರದ ಸಾರ್ಥಕತೆ ನಿಮಗೆ ಬರ್ತದೆ. ನಾವು ಈಗ ಮೀಟಿಂಗ್ ಮಾಡುವಾಗ ಒಂದು ಸಲ ಇದು ಬಂದಿದೆ, 25 ಜನರನ್ನು ಬಿಡಿಸಿದರೆ ಅವನು ಜನಜಾಗೃತಿ ಮಿತ್ರ ಅನ್ನುವಂಥ ಅವನಿಗೆ ಟೈಟಲ್ ಕೊಡೋದು. 50 ಜನರನ್ನು ಬಿಡಿಸಿದ್ರೆ ಜಾಗೃತಿ ಅಣ್ಣ ಅಂತ ಅನ್ನುವಂಥ ಪ್ರಶಸ್ತಿನ ಕೊಡೋದು. ಸೊ ನೀವು ಜಾಗೃತಿ ಮಿತ್ರರು ಮತ್ತು ಅಣ್ಣಂದಿರಾಗಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಕೇಳಿಕೊಂಡು ಇದ್ದ ಪವಿತ್ರ ದಿವಸದಲ್ಲಿ ಪವಿತ್ರ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಏರ್ಪಡಿಸಿದ ಪದ್ಮನಾಭ ಶೆಟ್ಟರನ್ನು ಅಭಿನಂದಿಸಿ ಈಗ ದಾರಿ ಉದ್ದಕ್ಕೂ ಬೋರ್ಡ್ ನೋಡ್ತಾ ಬಂದ. ಬೋರ್ಡು ಇದೇ ಪ್ರೇರಣೆ. ಇಂತಹ ಪ್ರೇರಣೆಯನ್ನು ಮಾಡಿದ ಪದ್ಮನಾಭ ಶೆಟ್ಟಿ ಮತ್ತು ಅವರ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತಾ ಭಾಳ ಒಳ್ಳೆಯ ಪ್ರೇರಣೆಯನ್ನು ಕೊಟ್ಟಿದ್ದಿ. ನಿಮ್ಮ ಪ್ರೇರಣೆ ಎಲ್ಲರಿಗೂ ಆಗಲಿ, ಸಾರ್ವತ್ರಿಕವಾಗಿ ಈ ದುರಾಭ್ಯಾಸ ದೂರ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಇಲ್ಲಿಯ ಮಲ್ಲಿಂಗೇಶ್ವರ ಆಶೀರ್ವಾದ ಕೊಡ್ತಾ ಎಲ್ಲರಿಗೂ ಶುಭವಾಗಲಿ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.